ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Recording start. Number 1. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅಭಿವೃದ್ಧಿ ಹೊಂದಲು ಶಿಕ್ಷಣ ಬಹುಮುಖ್ಯವಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಅನು ಅಕ್ಕ ಸುದ್ದಿಗೋಷ್ಠಿ. ಪತ್ರಕರ್ತ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ನಿಧನಕ್ಕೆ ಕಂಬನಿ ಮಿಡಿದ ಪತ್ರಕರ್ತರ ಸಂಘ. ನವೆಂಬರ್ 30ರಂದು ಪ್ರೊಫೆಸರ್ ಮಲ್ಲೇಶ್ ಸಜ್ಜನ್ ನೆನಪಿನ ದಿನ ಕಾರ್ಯಕ್ರಮ ಆಯೋಜನೆ. ಅದ್ದೂರಿಯಾಗಿ ಜರುಗಿದ ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಜಂಗಲ್ ಕಟ್ಟಿಂಗ್ ನೆಪದಲ್ಲಿ ಅಧಿಕಾರಿಗಳಿಂದ ಹಣ ಲೂಟಿ, ಮುಂದುವರೆದ ಧರಣಿ ಸತ್ಯಾಗ್ರಹ. ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ 69ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಇದೀಗ ವಾರ್ತೆಗಳ ವಿವರ. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಹಿಂದುಳಿಯಲು ಶಿಕ್ಷಣದ ಕೊರತೆಯೇ ಮುಖ್ಯ ಕಾರಣ. ಕನ್ನಡ ಶಾಲೆ ಉಳಿಸಿ ಬೆಳೆಸಿದಾಗ ಮಾತ್ರ ನಮ್ಮ ಭಾಗ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಸಾಮಾಜಿಕ ಕಾರ್ಯಕರ್ತೆ ಕೆಚ್ಚೆದೆಯ ಕನ್ನಡತಿ ಅಕ್ಕ ಅನು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕವು ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದ್ರೆ 50 ವರ್ಷ ಹಿಂದಿದೆ. ಈ ಭಾಗದಲ್ಲಿ ಹೆಚ್ಚಾದ ನಿರುದ್ಯೋಗ, ಬಡತನದಿಂದ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣವೇ ಶಿಕ್ಷಣ. ಹೀಗಾಗಿ ಸರ್ಕಾರಿ ಕನ್ನಡ ಶಾಲೆಗಳು ಉಳಿಯಬೇಕು. ಇಲ್ಲವಾದ್ರೆ ಮುಂದೊಂದು ದಿನ ಸರ್ಕಾರಿ ಶಾಲೆ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಪತ್ರಿಕೆಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯವಾಗುತ್ತದೆ. ಆದ ಕಾರಣ ನಮ್ಮ ತಂಡ ರಾಜ್ಯ ವ್ಯಾಪ್ತಿ ಸಂಚರಿಸಿ ಕನ್ನಡ ಶಾಲೆಗಳ ದುರಸ್ತಿ ಕಾರ್ಯವನ್ನ ಮಾಡುತ್ತಿದೆ. ಇದೀಗ ಕಲಬುರಗಿಯ ಕಮಲಾಪುರ ತಾಲೂಕಿನ ಸ್ವಂತ ಗ್ರಾಮದ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಶಾಲೆಗೆ ಬಣ್ಣ ಬಳಿಯಲಾಗುವುದು ಎಂದು ತಿಳಿಸಿದ್ರು. ನಾನು 140 ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯುವಂಥ ಕಾರ್ಯವನ್ನು ಮಾಡಿದ್ದೀನಿ. ಇದರ ಮುಖ್ಯ ಉದ್ದೇಶ ಏನಂದರೆ, ಸರ್ಕಾರಿ ಕನ್ನಡ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಕನ್ನಡ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ. ಕನ್ನಡ ಶಾಲೆಗೆ ಬೇಕಾದಂಥ ಮಕ್ಕಳಿಗೆ ಉತ್ತಮ ಆಟೋಪಕರಣ, ಪೀಠೋಪಕರಣಗಳಿಲ್ಲ. ಅದಲ್ಲದೆ ಶಾಲೆಗಳು ಎಲ್ಲ ಛತ್ತುಗಳೆಲ್ಲ ಹಾಳಾಗಿರ್ತವೆ, ಸೀಲಿಂಗ್ ಎಲ್ಲ ಹಾಳಾಗಿರುತ್ತೆ, ಕಳಪೆ ಕಾಮಗಾರಿ ಆಗಿರ್ಬೋದು. ಶಾಲೆಯಲ್ಲಿ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ, ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತುಬದ್ಧತೆ ಇಲ್ಲ ಕೆಲವೊಂದು ಶಾಲೆಗಳಲ್ಲಿ. ಅದಲ್ಲದೆ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ ಏನಿದೆ, ನಮ್ಮ ಹೈದರಾಬಾದ್ ಕರ್ನಾಟಕ ಏನಂತಾರೆ, ನಾವೆಲ್ಲ ಎಷ್ಟು ಹಿಂದುಳಿದಿದೆ ಅಂದರೆ, ನಾವು ದಕ್ಷಿಣಕ್ಕೂ ನಮಗೆ ಕಂಪೇರ್ ಮಾಡಿ ನೋಡಿಕೊಂಡಾಗ ನಾನು ರಾಜ್ಯದ 24-25 ಜಿಲ್ಲೆಗಳನ್ನು ಸಂಚರಿಸಿದ್ದೀನಿ. ನಮಗೂ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ 50 ವರ್ಷ ನಾವು ಹಿಂದೆ ಇದ್ದೀವಿ. ಅಲ್ಲಿನ ಅಭಿವೃದ್ಧಿ ಆಗಿರ್ಬೋದು, ರಾಜಕೀಯ ನೀತಿ ಆಗಿರ್ಬೋದು, ಶಿಕ್ಷಣ ನೀತಿ ಆಗಿರ್ಬೋದು, ಅಲ್ಲೇಗಿದೆ ಇಲ್ಲೇಗಿದೆ ಅಂತ ನೋಡಿಕೊಂಡ್ರೆ ನಾವು ಯಾಕೆ ಇಷ್ಟು ಹಿಂದುಳಿತಾ ಇದೀವಿ, ಇದ್ರ ಕುಂದುಕೊರತೆಗಳು ಏನಂತ ನನಗೆ ನಿಜವಾಗ್ಲೂ ಅದನ್ನ ಬಾಯಿ ಬಿಟ್ಟು ಹೇಳೋಕ್ಕಾಗ್ತಿಲ್ಲ. ಯಾಕಂದರೆ ನಾನಿನ್ನು ವಿದ್ಯಾರ್ಥಿನಿ, ಕೆಲವೊಂದು ವಿಚಾರಗಳನ್ನು ಈಗಲೇ ಮಾತಾಡೋದು ಬೇಡ ಅಂದ್ಬಿಟ್ಟು. ನಮ್ಮಲ್ಲಿ ಅನಕ್ಷರತೆ, ನಿರುದ್ಯೋಗ, ಬಡತನ ತುಂಬಾ ಇದಿದೆ. ಉತ್ತರ ಕರ್ನಾಟಕದವರಂದರೆ ನಾವು ತಟ್ಟೆ ಲೋಟ ತೊಳೆಯೋಕ್ಕೆ, ಗಾರೆ ಕೆಲಸ ಮಾಡೋಕ್ಕೆ ಅದಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ವಿ. ನಮ್ಮಲ್ಲಿ ಮಲ್ಟಿ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ ಇಲ್ಲ, ಇದ್ರೂ ಕೂಡ ಉಪಯೋಗಕ್ಕಿಲ್ಲ. ನಮ್ಮಲ್ಲಿ ಯಾವುದೇ ಫ್ಯಾಕ್ಟ್ರಿಗಳಿಲ್ಲ. ಎಷ್ಟೋ ಜನ ಬಡತನದಿಂದ ಪಾಪ ಸುಖ ಸಂಸಾರವಂತೂ ನಮ್ಮ ಜನ ಏನು ಕಲ್ಯಾಣ ಕರ್ನಾಟಕದವ್ರು ಯಾರು ಕೂಡ ಸುಖ ಸಂಸಾರ ನಡೆಸ್ತಿಲ್ಲ. ಸಾಲ ಸೂಲ ಮಾಡಿ ಮದುವೆ ಆಗ್ತಾರೆ, ಯಾರು ಅತ್ತೆ ಮಾವನ್ನ ನೋಡ್ಕೊಳ್ಳಲ್ಲ, ತಂದೆ ತಾಯಿ ನೋಡ್ಕೊಳ್ಳಲ್ಲ, ಬೆಂಗಳೂರು ಮಂಗಳೂರು ದುಡಿಯೋಕೆ ಹೋಗ್ತಾರೆ. ಯಾರು ಸುಖ ಜೀವನ ನಡೆಸ್ತಾ ಇದ್ದಾರೆ? ನೀವು KSRTC ಬಸ್ನ
ಬಸ್ನ ನೋಡಿರ್ಬೋದು, ಜನರಲ್ ಬೋಗಿ ಟ್ರೈನ್ನ ನೋಡಿರ್ಬೋದು. ಎಷ್ಟು ಜನ ಕಷ್ಟಪಡ್ತೀರ ನನ್ನ ಉತ್ತರ ಕರ್ನಾಟಕ ಜನ. ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ ನೀತಿ ಸರಿಯಿಲ್ಲ ನಮ್ಮಲ್ಲಿ. ದೊಡ್ಡವರಾಗಿಯೇ ಉಳಿತೀರ, ನಾವು ಏನಿದ್ದೀವಿ ಕೂಲಿ ನಾಲಿ ಮಾಡ್ತಾ ಅದರಲ್ಲಿದ್ದೀವಿ. ಇನ್ನೊಂದು, ನಾವು ಪ್ರಗತಿ ಪಥದಲ್ಲಿ ಏನು ಸಾಕ್ತಿದ್ದೀವಿ ಅಂತಂದ್ರೂ ನಾವು ಕೃಷಿದಲ್ಲಿನೂ ಇಲ್ಲ ಹೇಳ್ಬೇಕಂತಂದರೆ. ಎಷ್ಟು ಕಷ್ಟಪಟ್ಟು ದುಡಿತೀವಿ, ಆದರೆ ಉಪಯೋಗ ಇಲ್ಲ. ರೈತ ಯಾವ ಥರ ಬೆಳೆ ಬೆಳೆದ್ರೆ ಯಾವ ಥರ ಲಾಭ ತೆಗಿಬೇಕು ಅನ್ನೋದು ಕೂಡ ಆ ನಾಲೆಡ್ಜ್ ಕೂಡ ನಮ್ಮಲ್ಲಿಲ್ಲ. ಇದೆಲ್ಲ ತುಂಬ ಕಾಣ್ತಿದೆ. ಯಾಕೆ ಈ ಹುಡುಗಿ ಉತ್ತರ ಕರ್ನಾಟಕದ ಬಗ್ಗೆ ಇಷ್ಟೆಲ್ಲ ಇದಾಗಿ ಮಾತಾಡ್ತಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ಇರೋದನ್ನು ನಾನು ತುಂಬ ಫ್ಯಾಕ್ಟ್ ಕಂಡಿದ್ದೀನಿ. ಹೆಣ್ಮಕ್ಳ ಕಷ್ಟಗಳನ್ನೆಲ್ಲ ಕಂಡಿದ್ದೀನಿ. ಇದನ್ನೆಲ್ಲ ಕಂಡುಬಿಟ್ಟು ಬಾಲ್ಯ ವಿವಾಹಗಳು ಎಷ್ಟೊಂದು ಹೆಚ್ಚಾಗ್ತಾ ಇದ್ದಾವೆ. ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನಮ್ಮ ಹೆಣ್ಮಕ್ಳು. ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ. ಈಗ ನಮಗೆ ಬಡ ಮಕ್ಕಳಿಗಾಗಿ ಉಳಿದಿರುವಂಥ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುವಂಥ ಹಂತದಲ್ಲಿದ್ದಾವೆ. ಖಾಸಗಿ ಶಾಲೆಗಳು ಹೆಚ್ಚಾದಷ್ಟೇ ಆ ವ್ಯಾಮೋಹಕ್ಕೊಳಗಾಗ್ಬಿಟ್ಟು ಕನ್ನಡ ಶಾಲೆಗಳು ಮುಚ್ತಾ ಇದ್ದೀವಿ. ಮುಂದೊಂದು ದಿನಮಾನಗಳಲ್ಲಿ ಹೇಗಾಗ್ಬಿಡುತ್ತೆ ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಓದೋದು ಯಾರು ನಮ್ಮಂಥ ಬಡವರು ನಿರ್ಗತಿಕರಲ್ಲ. ಇದು ಮಕ್ಕಳೇ, ಇದು ಕನ್ನಡ ಶಾಲೆ, ಇಲ್ಲೆಲ್ಲ ನಿರ್ಗತಿಕರು ಬಡವರು ಮಾತ್ರ ಬರ್ತಿದ್ರು ಅನ್ನೋ ಥರ. ಮುಂದೊಂದು ದಿನ ಕನ್ನಡ ಭಾಷೆ ಅಳಿದೋಗುತ್ತೆ. ನಾವು ಡಾಕ್ಯುಮೆಂಟ್ಸ್ಗಾಗಿ ಸರ್ಕಾರಿ ಶಾಲೆ ಅನ್ನೋದು ನಮ್ಮ ಊರಿಗಾಗಿ ಉಳಿದಿರುವಂಥ ಒಂದು ಬಹುದೊಡ್ಡ ಆಸ್ತಿ. ಅದನ್ನು ನಾವು ಉಳಿಸ್ಕೋಬೇಕು. ಸಾರ್ವಜನಿಕರಿಗಾಗಿ ಇರುವಂಥದ್ದು. ಯಾಕಂದರೆ ಸರ್ಕಾರಿ ಕನ್ನಡ ಶಾಲೆನೇ ಮುಚ್ಚೋಗ್ಬಿಡ್ತು. ಒಂದೂರಲ್ಲಿ ಶಾಲೆ ಅಂದರೆ ಡಾಕ್ಯುಮೆಂಟ್ಸ್ಗಾಗಿ ಬೇರೊಂದು ಶಾಲೆ ಶಿಫ್ಟ್ ಆಗಿರುತ್ತೆ. ಅಲ್ಲಿ ಹೋಗಬೇಕು ನಾವು. ಒಂದು ಶಾಲೆ ನಮಗೆ ಕಳಶವಿದ್ದಂತೆ. ಕನ್ನಡ ಭಾಷೆ ನಾಡು ನುಡಿ ವಿಚಾರದಲ್ಲಿ ಕನ್ನಡ ಶಾಲೆಗಳು ಉಳಿಬೇಕನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಇನ್ನಷ್ಟು ಮಾಹಿತಿಗಳು ಏನಾದರೂ ನೀವಿದ್ರೆ ನಮಗೆ. ಬಳಿಕ ಮಾತನಾಡಿದ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಾಲ್ಕೈ ಅವರು, ಅಕ್ಕ ಅನು ಅವರ ಸೇವೆ ನಿಜಕ್ಕೂ ಹೆಮ್ಮೆ ಎನಿಸುತ್ತಿದೆ. ಸಾಧನೆಗೆ ವಯಸ್ಸಿಲ್ಲ ಎಂಬುದು ಅವರು ಸಾಬೀತು ಮಾಡಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ 100ಕ್ಕೂ ಅಧಿಕ ಕನ್ನಡ ಸರ್ಕಾರಿ ಶಾಲೆಗೆ ಬಣ್ಣ ಬಳಿಯುವ ಮೂಲಕ ಕನ್ನಡ ಶಾಲೆ ಉಳಿಸಿ ಬೆಳೆಸಲು ಶ್ರಮಿಸಿದ್ದಾರೆ. ಇದೀಗ ಕಲಬುರಗಿಗೆ ಆಗಮಿಸಿದ್ದು ಅವರೊಂದಿಗೆ ನಾವು ಕೈ ಜೋಡಿಸಿ ಕನ್ನಡ ಶಾಲೆ ಉಳಿವಿಗೆ ಶ್ರಮಿಸುತ್ತೇವೆ ಎಂದರು. ಅನ್ಕೊಂತೀನಿ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ, ಅನ್ನು ಅಕ್ಕ ಅಂತಾನೆ ಇವರು ಭಾಳ ಹೆಸರುವಾಸಿಯಾಗಿ ಇಡೀ ಕರ್ನಾಟಕ ತುಂಬ ಪ್ರಖ್ಯಾತಿಯಾಗಿದ್ದಾರೆ. ನಮ್ಮ ಸಹೋದರಿಯರು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಮ್ಮ ಸಹೋದರಿ ತಮ್ಮ ಮನೆಯಿಂದ ಹೊರಗಡೆ ಬಂದುಬಿಟ್ಟು ಎಷ್ಟೆಲ್ಲ ಒಂದು ಒಳ್ಳೆಯ ಕಾರ್ಯ ಸಲುವಾಗಿ ಅವರು ಒಂದು ಯೋಚನೆ ಅನ್ನೋದೇನಿರುತ್ತಲ್ಲ, ಒಂದು ಥಾಟ್ ಪ್ರೊಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರೊಳಗಡೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಅಂತ ಇರಂಗಿಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು ನಮ್ಮ ಜೀವನದಲ್ಲಿ ನಮ್ಮದು ಒಂದು ಉದ್ದೇಶ ಇತ್ತು, ಒಂದು ಗುರಿ ಇತ್ತು. ಆ ಗುರಿಗೆ ಒಬ್ಬರು ಗುರು ಇದ್ದರು ಅಂತಂದರೆ ನಾವು ಏನನ್ನೂ ಸಾಧಿಸಬಹುದು. ಇದಕ್ಕೆ ವಯಸ್ಸು ಒಂದು ಮಿತಿ ಇಲ್ಲ. ಸಣ್ಣ ವಯಸ್ಸು, ದೊಡ್ಡವರು, ವಯಸ್ಸಾದವರು ಅಂತ ಇಲ್ಲ. ಒಂದು ಉದ್ದೇಶ, ಗುರಿ ಅನ್ನೋದು ಏನಿದೆ ಇದನ್ನು ನಾವು ಶುರು ಮಾಡಿದ್ವಿ ಅಂದರೆ ನಮಗೆ ಈ ಸಮಾಜದಲ್ಲಿರೋರು ಭಾಳ ಜನ ನಮ್ಮ ಕೈ ಜೋಡಿಸ್ಕೊಂಡು ಒಂದು ಸಾಗರ ಥರನೇ ಒಂದು ದೊಡ್ಡ ಅಲೆಯಾಗಿ ನಾವು ನಿಂತ್ಕೋಬೋದು ಅಂತ ನನ್ನ ಭಾವನೆ. ಅನ್ನು ಅಕ್ಕವರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಫೇಮಸ್ ಇದ್ದಾರೆ. ಅವರು ಇಡೀ ಕರ್ನಾಟಕದಲ್ಲಿ ಒಂದು 25 ಜಿಲ್ಲೆಗಳಲ್ಲಿ 110ಕ್ಕಿಂತ ಜಾಸ್ತಿ ಶಾಲೆಗಳಿಗೆ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಅವರ ದೇಣಿಗೆ ಇದೆ. ಯಾವೆಲ್ಲ ರೀತಿಯಿಂದ ದೇಣಿಗೆ ಇದೆ ಅಂದರೆ, ಒಂದು ಪೇಂಟ್ ಮಾಡೋದು ಇಟ್ಕೊಂಡು, ಒಂದು ಸ್ವಚ್ಛ ಭಾರತ್ ಅಭಿಯಾನ ಥರ ಇಟ್ಕೊಂಡು ಅವರು ಅವ್ರದ್ದೇ ಆದಂಥ ಒಂದು ಸೈನ್ಯ ಕಟ್ಟಿದ್ದಾರೆ. ಅವ್ರದ್ದೇ ಆದಂಥ ಒಂದು ಯೋಧರಿದ್ದಾರೆ. 13ರಿಂದ 14 ಜನರು ಅವ್ರ ತಂಡದಲ್ಲಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಕೃತಜ್ಞತೆಗಳು. ನಾನು ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ಅವರು ಇವತ್ತು ಕಲಬುರಗಿ ಜಿಲ್ಲೆಗೆ ಬಂದಿದ್ದಾರೆ. ಅವರು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಕನ್ನಡ ಸರ್ಕಾರಿ ಶಾಲೆಗಳಿದೆ ಅದನ್ನೆಲ್ಲ ಎಷ್ಟು ಮಟ್ಟಕ್ಕೆ ಅದನ್ನು ಒಳ್ಳೇದು ಮಾಡ್ಬೋದು, ಪೇಂಟ್ ಆಗಲಿ, ಸ್ವಚ್ಛತೆ ಆಗಲಿ, ಅಥವಾ ಬೇರೆದು ಏನಾದರೂ ಕುಂದುಕೊರತೆಗಳಿದ್ವು ಅಲ್ಲಿಂದ ಶಿಕ್ಷಕರಿಗೆ ಕೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಏನು ಮಾಡಿಸ್ಬೋದು ಅಂತ ಹೇಳಿ ಅವರು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ಕಲಬುರಗಿ ಜಿಲ್ಲೆಗೆ ನಾನಿವತ್ತು ಸ್ವಾಗತಿಸ್ತೇನೆ. ಆಮೇಲೆ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅವರಿಗೆ ನಾವು ಹೆಲ್ಪ್ ಅಂತ ಹೇಳಂಗಿಲ್ಲ, ಕೈ ಜೋಡಿಸ್ತೀವಿ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಹೆಲ್ಪ್, ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ, ಹೆಜ್ಜೆ ಇಡ್ತೀವಿ ಅವ್ರ ಜೊತೆಗೆ. ಸೊ ನಿಮಗೆ ನಾವು ಕಲಬುರಗಿಗೆ ಸ್ವಾಗತ ಮಾಡ್ತೀವಿ. ಇಡೀ ಕನ್ನಡ ಸರ್ಕಾರ ಶಾಲೆಗಳಿಗೆ ಇವರು ಒಂದು ಮಾತೃ ಸ್ವರೂಪದಲ್ಲಿ ನಿಂತಿದ್ದಾರೆ. ನಮ್ಮ ಕನ್ನಡ ಭಾಷೆ 2000 ವರ್ಷಗಳ ಹಿಂದಿಂದ ಒಂದು ಪುರಾತನವಾದ ಭಾಷೆ. ನಮ್ಮ ತಾಯಿ ಭಾಷೆಯನ್ನು ನಾವು ಉಳಿಸ್ಕೋಬೇಕು. ಎಲ್ಲ
ಮಕ್ಕಳು ಅಂದರೆ ಹಳ್ಳಿಗಳಲ್ಲಿ ಆಗಲಿ ಅಥವಾ ಯಾರೇ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಕಡಿಮೆ ಉಳ್ಳವರಾಗಲಿ ಯೂಶಲಿ ನಮ್ಗೆ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾರೆ. ಸೊ ಅಲ್ಲಿ ಅವರಿಗೆ ಕರೆಕ್ಟಾಗಿ ವಿದ್ಯಾಭ್ಯಾಸ ಸಿಗಬೇಕು, ಒಳ್ಳೆ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಸಿಗಬೇಕು. ನಾವು ನೋಡಿದ್ದೀವಿ, ನಮ್ಮ ಮನೆಯಲ್ಲಿ ಅದನ್ನು ನಾವು ಸ್ವಚ್ಛ ಇಡ್ತೀವಿ. ನಾವು ಮನೇಲಿ ಹೇಗೆ ಸ್ವಚ್ಛ ಇಡ್ತೀವಿ, ನಾವು ಶಾಲೆಗಳಲ್ಲೂ ಅದೇ ಸ್ವಚ್ಛತೆಯನ್ನು ನಾವು ಮೇಂಟೈನ್ ಮಾಡಬೇಕು. ಪೇಂಟ್ ಮಾಡಿಸ್ಬೇಕು, ಸ್ವಚ್ಛತೆ ಮೇಂಟೈನ್ ಮಾಡ್ಕೋಬೇಕು. ಅವರಿಗೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಆರೋಗ್ಯ ಇರುತ್ತೆ, ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ಇರ್ತಾರೆ ಅಂತ ಹೇಳಿ ನನ್ನ ಒಂದು ಭಾವನೆ ಇದೆ. ಸೊ ಈ ಕಾರ್ಯಕ್ಕೆ ನೀವು ಮುಂದಾಗಿದ್ದೀರಿ ನಮ್ಮ ಸಹೋದರಿಯವರೇ. ನಿಮಗೆ ಒಂದು ಇನ್ನೂ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ನಿಮಗೆ ಎಲ್ಲ ಕಡೆಯಿಂದ ಅನುದಾನ ಸಿಗಲಿ ಅಥವಾ ಯಾರು ಹೆಲ್ಪ್ ಮಾಡ್ಬೇಕಂತಾರೆ ಅವ್ರು ನಿಮ್ಮ ಜೊತೆಲಿ ಒಂದು ದೊಡ್ಡ ನಿಮ್ಮ ಸೈನ್ಯ ಆಗಲಿ ಅಂತ ಹೇಳಿ ನಿಮಗೆ ಬೆಂಬಲಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿಗೆ ಅವರು ಮಾತಾಡಲಿ. ಅವರು ಅಕ್ಕ ಅನು ತಂಡದ ಗಣೇಶ್, ಶಿವರಾಜ್ ಮುಲಿಗೆ, ವಿನೋದ್ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಪತ್ರಕರ್ತ, ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ತಾಲೂಕು ಅಧ್ಯಕ್ಷ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ನಿಧನಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಕಂಬನಿ ಮಿಡಿದಿದೆ. ನಗರದ ಪತ್ರಿಕಾ ಭವನದಲ್ಲಿ ಅಗಲಿದ ಪತ್ರಕರ್ತ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಿದ ಹಿರಿಯ ಪತ್ರಕರ್ತರು ಕಳವಳ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ್ರಾಮಿ ಅವರು, ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಅವರು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿ ಸದಸ್ಯ ಸೇವೆ ಸಲ್ಲಿಸಿದ್ದು ಅವರ ಅಗಲಿಕೆ ಬೇಸರ ಮೂಡಿಸಿದೆ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದರು. ಒಂದು ಕ್ರಿಯಾಶೀಲ ಮತ್ತು ಒಂದು ಸ್ಫೂರ್ತಿಯ ಶಿಲೆಯಾಗಿದ್ದು ಅವ್ರನ್ನ ಅಕಾಲಿಕ ನಿಧನದಿಂದಾಗಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಪತ್ರಿಕಾ ರಂಗಕ್ಕೆ ಮತ್ತು ಸಾಹಿತ್ಯ ವಲಯಕ್ಕೆ ಅಪಾರ ನಷ್ಟ ಉಂಟಾಗಿದೆ. ಅವರ ಅಗಲಿಕೆಯಿಂದ ಕನ್ನಡ ಪತ್ರಿಕೋದ್ಯಮಕ್ಕೆ ಭರಿಸಲಾಗದ ನಷ್ಟ ಉಂಟಾಗಿದೆ. ಅವರಂತ ಕಳೆದುಕೊಂಡಂಥ ಅವರ ಕುಟುಂಬದವರಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಸದಾ ಸಂಘದ ಸಕ್ರಿಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಒಂದು ಸಲ ಕಾರ್ಯಕಾರಿ ಸಮಿತಿ ಸದಸ್ಯ, ಹೀಗೆ ಅನೇಕ ಹಲವು ಹುದ್ದೆಗಳು ಕಾರ್ಯನಿರ್ವಹಿಸೋ ಜೊತೆಗೆ ಸಂಘದ ಬೆನ್ನೆಲುಬಾಗಿ ಒಂದಲ್ಲ ಒಂದು ಚಟುವಟಿಕೆ, ಯಾವುದೇ ಚಟುವಟಿಕೆಗಳನ್ನು ನಾವು ಮಾಡುವ ಹೊತ್ತಿನಲ್ಲಿ ಭಾಳ ಆಸಕ್ತಿಯಿಂದ ಸ್ಫೂರ್ತಿಯಿಂದ ಪಾಲ್ಗೊಂಡು ನಮಗೆ ಮಾರ್ಗದರ್ಶನ ಮಾಡ್ತಿದ್ರು. ಅಂಥ ಒಬ್ಬ ಸರಳ ಮತ್ತು ಸ್ಫೂರ್ತಿಯ ಸಲ ಕಳೆದುಕೊಂಡಿರುವಂಥ ನಮಗೆ ಅಪಾರ ನೋವಾಗಿದೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕಲ್ಪಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಬಳಿಕ ಮಾತನಾಡಿದ ಹಿರಿಯ ಪತ್ರಕರ್ತ, ಸಾಹಿತಿ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟಿದ್ದು ಅತ್ಯಂತ ನೋವು ಉಂಟು ಮಾಡಿದೆ. ಪತ್ರಕರ್ತರಾಗಿ ಕಸಾಪ ತಾಲೂಕು ಅಧ್ಯಕ್ಷರಾಗಿ ಸಜ್ಜನ್ ಶೆಟ್ಟಿ ಸಾಹಿತ್ಯ ಸೇವೆ ಮಾಡಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪಾಠ ಆಗಬೇಕಾಗಿದೆ. ಯಾಕಂದರೆ ಇತ್ತೀಚೆಗೆ ಕೊರೋನಾದ ಸಂದರ್ಭದಲ್ಲಿ ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರದ ಜನರ ಸಾವು ನೋವುಗಳು ಹೇಗಾಗಿವೆ, ಹಾಗೆ ಮಾಧ್ಯಮ ಲೋಕದಲ್ಲಿ ಸಹಿತ ನಮ್ಮಿಂದ ಅನೇಕ ಜನ ಕಣ್ಮರೆಯಾಗ್ತಾ ಇದ್ದಾರೆ. ಗುರುಬಸಪ್ಪ ಹಿಂದಿನ ಒಂದು ಪತ್ರಕರ್ತರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈಗ ಸದಸ್ಯರಾಗಿ ಇದ್ದರು. ಮತ್ತು ಭಾಳ ಪಾರದರ್ಶಕ ವ್ಯಕ್ತಿತ್ವ ಮತ್ತು ಪಾದರಸದ ವ್ಯಕ್ತಿತ್ವ ಉಳ್ಳಂಥವರು. ಸಂಘದ ಬಗ್ಗೆ ಅವರಿಗೆ ಭಾರಿ ಕಾಳಜಿ ಇತ್ತು. ಅಂಥವರು ಹಠಾತ್ತನೆ ಅಂದರೆ ಕಳೆದ 7 ತಿಂಗಳಿಂದ ಅವರಿಗೆ ಆರಾಮಿರಲಿಲ್ಲ. ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾದರು ಅಂತ ತಿಳ್ಕೊಂಡು ವೈದ್ಯರು ನಮಗೆ ನಿನ್ನೆ 12:45 ತಿಳಿಸಿದರು. ಹೀಗಾಗಿ ನಮಗೆ ಭಾಳ ನಿಜಕ್ಕೂ ದುಃಖ ಅನ್ನಿಸ್ತು. ಹೀಗೆ ಒಬ್ಬೊಬ್ಬರು ನಮ್ಮಿಂದ ಅಗಲ್ತಾ ಇರೋದು, ಬಿಟ್ಟು ಹೋಗ್ತಾ ಇರೋದು ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಪಾಠ ಆಗಿದೆ. ಈ ನಿಟ್ಟಿನಲ್ಲಿ ಅವರ ಪಾದರಸದ ಮತ್ತು ಪಾರದರ್ಶಕ ವ್ಯಕ್ತಿತ್ವವನ್ನು ನಾವೆಲ್ಲರೂ ಮಾದರಿಯಾಗಿಟ್ಟುಕೊಂಡು ಮುನ್ನಡೆಯೋಣ ಅನ್ನುವಂಥ ಮಾತುಗಳನ್ನು ಹೇಳೋ ಮೂಲಕ ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ, ಭರಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅನ್ನುವಂಥ ಶ್ರದ್ಧಾಂಜಲಿ ಸಭೆಯಲ್ಲಿ ಹಿರಿಯ ಪತ್ರಕರ್ತರಾದ ಬಸವರಾಜ್ ಚಿನಿವಾರ್, ಪತ್ರಕರ್ತರಾದ ಸಂತೋಷ್ ನಾಡಗೇರಿ, ಬ್ರಹ್ಮಾನಂದ ನಿಡ್ಗುಂದಿ, ಶಂಕರ್ ಬಾಬುರೆಡ್ಡಿ, ಶ್ರೀಕಾಂತ್ ಬಿರಾಳ್, ದೇವೇಂದ್ರ ಜಾಡಿ, ಪ್ರಕಾಶ್ ಎಲ್ಸಿ, ಬಾಬಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ನವೆಂಬರ್ 30ರಂದು ಸಂವಿಧಾನ ಸಮರ್ಪಣಾ ದಿನದ ಸ್ಮರಣಾರ್ಥ ದಿವಂಗತ ಪ್ರೊಫೆಸರ್ ಮಲ್ಲೇಶ್ ಸಜ್ಜನ್ ನೆನಪಿನ ದಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಸುರೇಶ್ ಮೆಂಗನ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ನಮ್ಮನ್ನ ಅಗಲಿದ ಹೋರಾಟಗಾರ ಪ್ರೊಫೆಸರ್ ಮಲ್ಲೇಶಿ ಸಜ್ಜನ್ ಅವರ ನೆನಪಿನ ದಿನ ಕಾರ್ಯಕ್ರಮವನ್ನು ನವೆಂಬರ್ 30ರಂದು ಕಲಬುರಗಿ ನಗರದ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಏರ್ಪಡಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಶಾಸಕ ಅಲಂಪ್ರಭು ಪಾಟೀಲ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಹೆಣ್ಣೂರು ಶ್ರೀನಿವಾಸ್, ಮಾಜಿ ಸಚಿವ ಎಸ್ಕೆ ಕಾಂತ, ಡಿಜಿ ಸಾಗರ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸ್ನೇಹಿತರೆ, ನಾವು ನಮ್ಮ ಸಂಘಟನೆ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಸ್ಮರಣಾರ್ಥವಾಗಿ ಇತ್ತೀಚೆಗೆ ಕಳೆದ 6ನೇ ತಾರೀಕು ನಮ್ಮ ನಗಲಿರ್ತಕ್ಕಂಥ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು, ನಮಗೆಲ್ಲ ಮಾರ್ಗದರ್ಶಕರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಪ್ರೊಫೆಸರ್ ಮಲ್ಲೇಶಿ ಸಜ್ಜನ್ರವರ ನೆನಪಿನ ದಿನ ಅಂಥೇಳಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಸಜ್ಜನ್ ಸರ್ ಅವರು ಈ ಭಾಗದಲ್ಲಿ ಏನು 70ರ ದಶಕದಲ್ಲಿ ಕರ್ನಾಟಕದಲ್ಲಿ ದಲಿತ ಚಳವಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಅವರೊಟ್ಟಿಗೆ ಶ್ರೀಧರನ್, ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ ಹೀಗೆ ಅನೇಕ ಮುಖಂಡರು ಈ ರಾಜ್ಯದಲ್ಲಿ ಈ ದೇಶದ ಸಂವಿಧಾನದತ್ತವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಂಡು ಏನು ಸಂಘಟನೆಯನ್ನು ಕಟ್ಟಿದ್ರು. ಆ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಆಗ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಿ.ಜಿ. ಸಾಗರ್ ಅವರು, ಜಿ.ಕೆ. ಗೋಖಲೆ ಅವರು, ಬಸವಣ್ಣ ಸಿಂಗೆ ಅವರು, ದೇವೇಂದ್ರ ಶೆಳ್ಳಗಿ ಅವರು, ಹೀಗೆ ಎಲ್ಲ ವಿದ್ಯಾರ್ಥಿ ಸ್ನೇಹಿತರು ಕೂಡಿ ಈ ರಾಜ್ಯದಲ್ಲಿ, ಈ ನೆಲದಲ್ಲಿ, ಈ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಗಟ್ಟಿಯಾಗಿ ಬೆಳೆಸಿರ್ತಕ್ಕಂಥ ಕಾಲಘಟ್ಟ. ಅದೇ ಸಂದರ್ಭದಲ್ಲಿ ಶಹಾಬಾದಿನ ACC ಕಂಪನಿಯಲ್ಲಿ ಕಾರ್ಮಿಕ ಮಗನಾಗಿ ಮತ್ತು ಅದೇ ಕಂಪನಿಯಲ್ಲಿ ಕಾರ್ಮಿಕರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಚಳವಳಿಯನ್ನು ಕಟ್ಟಿರ್ತಕ್ಕಂಥ ಪ್ರೊಫೆಸರ್ ಸಜ್ಜನ್ ಅವರು 1984ರಲ್ಲಿ ಕಲಬುರಗಿಯ ಜಿಲ್ಲೆಯ ಆಗಿನ ಚಿತ್ತಾಪುರ ತಾಲೂಕಿನ ಶಹಾಬಾದ್ನಲ್ಲಿ ದಸಂಸವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಾದ ಮೇಲೆ ಇಡೀ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಜನಪರ ಹೋರಾಟಗಳನ್ನು ಮಾಡುವುದರ ಮೂಲಕ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಲದೇ ಇಡೀ ರಾಜ್ಯದಲ್ಲಿ ಸಜ್ಜನ್ ಅವರು ಮನೆ ಮಾತಾಗಿದ್ದಾರೆ. ಅವರು ಇವತ್ತು ನಮ್ಮನ್ನು ಕಳೆದ 6ನೇ ತಾರೀಕು ಅವರು ನಮ್ಮನ್ನು ಅಗಲಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅವರನ್ನು ನೆನಪಿಸ್ತಕ್ಕಂಥ ಮತ್ತು ಅವರಿಗೆ ಒಂದು ನುಡಿನಮನ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಬರುವ 30ನೇ ತಾರೀಕು ಕಲಬುರಗಿಯ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೀದರ್ ಜಿಲ್ಲೆ ಅಣದೂರಿನ ಪೂಜ್ಯ ಬಂತೆ ವರಜ್ಯೋತಿ ಅವರು ವಹಿಸಿಕೊಳ್ತಾ ಇದ್ದಾರೆ. ಮತ್ತು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘಟನೆಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಹೆಣ್ಣೂರು ಶ್ರೀನಿವಾಸ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಮತ್ತು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ಕಾರ್ಯಕ್ರಮದಲ್ಲಿ ಸಂಸದ ಅಂದರೆ ಸಜ್ಜನ್ ಅವರ ಜೊತೆಯಾಗಿ ಒಡನಾಡಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಈ ಭಾಗದ ಹಿರಿಯರು, ನಮಗೆ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಎಸ್.ಕೆ. ಕಾಂತ ಸಾಹೇಬರು, ಡಿ.ಜಿ. ಸಾಗರ್ ಅವರು, ಅರ್ಜುನ್ ಬದ್ರೆ ಅವರು ಮತ್ತು ಎಸ್.ಆರ್. ಕೊಲ್ಲೂರವರು, ಹಾಗೆಯೇ ಪತ್ರಕರ್ತರ ಆಗಿರ್ತಕ್ಕಂಥ ಟಿ.ವಿ. ಶಿವಾನಂದರವರು, ರಾಜಶೇಖರ್ ನಾಯ್ಡುರವರು, ಬಿ.ವಿ. ಚಕ್ರವರ್ತಿಯವರು, ಆಮೇಲೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಆಗಿರತಕ್ಕಂಥ ಅಂಬಾರಯ್ಯ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಭೀಮ್ಶಾ ಖನ್ನಾ, ಶಿವಕುಮಾರ್ ಆಜಾದ್ಪುರ್, ದೌಲತ್ ಮದನ್, ಭರತ್ ಧನ್ನಿ, ವಿಜಯ್ ಕುಮಾರ್ ಟೈಗರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಅದ್ದೂರಿಯಾಗಿ ಜರುಗಿದ ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಜಂಗಲ್ ಕಟ್ಟಿಂಗ್ ನೆಪದಲ್ಲಿ ಅಧಿಕಾರಿಗಳಿಂದ ಹಣ ಲೂಟಿ, ಮುಂದುವರೆದ ಧರಣಿ ಸತ್ಯಾಗ್ರಹ. ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ 69ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ನಗರದ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭ ಹಾಗೂ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿರುವ ಆರಾಧನಾ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಮಹಾನಗರ ಪಾಲಿಕೆಯ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬೆಳಗಿಸುವ ಕಾರ್ಯವನ್ನು ಮಾಡುವಂತಹ ಸರ್ವರಿಂದ ಕೂಡ ಬಳಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಮಾತನಾಡಿ, ಕನ್ನಡ ನಾಡು ಸಾಂಸ್ಕೃತಿಕ ಭರಿತ ನಾಡುವಾಗಿದ್ದು ಕನ್ನಡ ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯೋತ್ಸವದ ಒಂದು ಆಚರಣೆ ಈ ಒಂದು ವೇದಿಕೆ ವತಿಯಿಂದ ನಡೀತಾ ಇದೆ. ಬಹಳ ಸಂತೋಷದ ವಿಷಯ. ಏಕೆಂದರೆ ನಮ್ಮ ನಗರದಲ್ಲಿ ಸತತವಾಗಿ ಒಂದು ತಿಂಗಳಿನಿಂದ ಇಂಥ ಕಾರ್ಯಕ್ರಮಗಳು, ಇಂಥ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ಕರ್ನಾಟಕ ಅನೇಕ ಸಂಘಟನೆಗಳು ಒಂದು ಹಮ್ಮಿಕೊಂಡು ಬಂದಿರೋದು ಬಹಳ ಸಂತೋಷದ ವಿಷಯ. ಏಕೆಂದರೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಲು ಇಂಥ ವೇದಿಕೆಗಳು ನಮಗೆ ಬಹಳ ಅವಶ್ಯ. ಏಕೆಂದರೆ ನಾವು ಈ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಿಂದೆ ಅನೇಕ ಮಹನೀಯರ ಒಂದು ಕೊಡುಗೆ ಇದೆ. ಏಕೆಂದರೆ ಮೊದಲು ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತೇಳಿ ಇತ್ತು. ಆ ಒಂದು ಮೈಸೂರು ರಾಜ್ಯವನ್ನು ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯ ಆಗಬೇಕಂತೇಳಿ ಒಂದು ಹೋರಾಟ, ಅನೇಕ ಹೋರಾಟಗಾರರು, ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಎಲ್ಲರೂ ಕೂಡಿ ಈ ಒಂದು ಪ್ರತ್ಯೇಕ ನಮ್ಮ ಕರ್ನಾಟಕ ಅಂತೇಳಿ ಹೆಸರಿಟ್ಟರು. ಅವರೆಲ್ಲರೂ ನಾವು ಸ್ಮರಿಸುತ್ತಾ, ನಾವು ಈಗಾಗಲೇ ನಮ್ಮ ಬಡಗೇರ್ ಅವರು ಹೇಳಿದ್ರು ಕನ್ನಡದ ಬಗ್ಗೆ ಮತ್ತು ಕನ್ನಡದಲ್ಲಿ ಯಾವ್ಯಾವ ಅಕ್ಷರ ವ್ಯಂಜನ ಎಲ್ಲವೂ ಸವಿಸ್ತಾರ ಹೇಳಿದ್ರು. ಈ ಹೆಚ್ಚಿಗೆ ಹೇಳ್ತಕ್ಕಂಥ ಇದಲ್ಲ. ಅವರೊಂದು ನನಗೆ ಒಂದು ಸಲಹೆ ನೀಡಿದ್ರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗಡಿ ಮತ್ತು ಮುಂಗಟ್ಟುಗಳ ಮೇಲೆ ಹೆಚ್ಚಾಗಿ ಇಂಗ್ಲಿಷ್ನಲ್ಲಿ ಬರೆದಿದ್ದು ಇದೆ ಅಂಥೇಳಿ, ಅದು ಮೊನ್ನೆ ನವೆಂಬರ್ 1ರಂದು ನಾವೇನು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ. ಅವತ್ತೇ ನಾನು ಆದೇಶ ಮಾಡಿದ್ದೀನಿ ಆಯುಕ್ತರವರಿಗೆ. ಈಗಲೂ ಸಹಿತ ಹೋಗಿ ಇವತ್ತೇ ಒಂದು ಆದೇಶ ಹೊರಡಿಸಿ, ಇವತ್ತಿನಿಂದಲೇ 60% ಕನ್ನಡದಲ್ಲಿ ಬೋರ್ಡ್ ಇರಬೇಕಂತ ಇವತ್ತಿನಿಂದ ನಾನು ಹೋಗಿ ಅದೇ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಅವರ ಒಂದು ನನಗಿರ್ತಂಥ ವಿಶ್ವಾಸ ಮತ್ತು ನನಗಿರ್ತಂಥ ಒಂದು ಪ್ರೀತಿಗೆ ನಾನು ಅವರಿಗೆ ಹೇಳ್ತೀನಿ. ನಾಳೆಯಿಂದ ಇವತ್ತು ನಾನು ಹೋಗಿ ಆದೇಶ ಮಾಡ್ತೀನಿ. ಒಂದು ಯಾವುದಾದ್ರೂ ಒಂದು ಸಂಘಟನೆ ಅವರಿದ್ದ ಸಹಿತ ಜೊತೆಯಲ್ಲಿ ಬರ್ರಿ, ನಾವು ಸಹಿತ ತಾವು ಸಹಾಯ ಮಾಡ್ತೀವಿ. ಪ್ರತಿಯೊಂದು ಬೋರ್ಡಿನ ಮೇಲೆ 60% ಕನ್ನಡದಲ್ಲಿ ಬರಲಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಮುಖಾಂತರ ಹೇಳುತ್ತಾ, ಈಗಾಗಲೇ ಇನ್ನೂ ಅನೇಕ ನಾಯಕರು ಮಾತಾಡಿದ್ದಾರೆ. ನನಗೂ ಸ್ವಲ್ಪ ದಿನ 3-4 ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ಹೋಗಬೇಕು. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ವಿಶೇಷವಾಗಿ ಇನ್ನೊಮ್ಮೆ ಎಲ್ಲರಿಗೂ ಇದ್ದಂತೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಸರ್ವರಿಗೂ 69ನೇ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಅಭಿನಂದನೆಗಳು.
ಕರ್ನಾಟಕ ರಾಜ್ಯೋತ್ಸವವನ್ನು ಇಂದು ಇಡೀ ರಾಜ್ಯ ಸಂತೋಷ ಸಂಭ್ರಮದಿಂದ ಆಚರಿಸುತ್ತಿದೆ. ಇದು ನಮ್ಮ ಪಾಲಿಗೆ ಬಂದು ಸಂಭ್ರಮದ ದಿನ. ಇಂದಿನ ಈ ಸಂಭ್ರಮಕ್ಕೆ ಕಾರಣೀಭೂತರಾದ ಅಸಂಖ್ಯ ಗುರು ಹಿರಿಯರನ್ನು ನಾವೆಲ್ಲರೂ ಇಂದು ಸ್ಮರಣೆ ಮಾಡಿಕೊಳ್ಳಬೇಕು. ಈ ದಿನ ಅವರೆಲ್ಲರ ಈ ಬೆವರಿನ ಹನಿಯ ಫಲವೇ ಇಂದಿನ ನಿಮ್ಮ ಈ ಸಂಭ್ರಮಕ್ಕೆ ಕಾರಣ. ಮಹಾಕವಿ ಕುವೆಂಪು ಅವರು ಒಂದು ಮಾತನ್ನು ಹೇಳಿದರೆ, ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ಕನ್ನಡರಾಗಿರು. ನಮ್ಮ ಸಂಸ್ಥೆಯಲ್ಲಿ ಉರ್ದು ಪ್ರಾಬಲ್ಯ ಇರುವ ಅಂದಿನ ಕಾಲದಲ್ಲಿ ಇರುವ ಸಂದರ್ಭದಲ್ಲಿ ಉರ್ದು ಬೋರ್ಡ್ ಹೊರಗಡೆ ಹಾಕಿ ಒಳಗೆ ಕನ್ನಡ ನಡೆಸಿದ ಧೀಮಂತ ಕನ್ನಡ ಋಷಿಗಳು ಪೂಜ್ಯ ಚನ್ನಬಸವಣ್ಣ ಪಟ್ಟಿದೇವರ ಭಾಗ್ಯವರು, ಪೂಜ್ಯ ದೊಡ್ಡಪ್ಪ ಅವರು ತನ್ನ ಶೈಕ್ಷಣಿಕ ದಾಸೋಹ ಪ್ರಾರಂಭ ಮಾಡಿದ್ದು ಕನ್ನಡ ಭಾಷೆಯಿಂದ. ಒಂದು ಕೈಯಲ್ಲಿ ಕನ್ನಡ ಭಾಷೆ, ಇನ್ನೊಂದು ಕೈಯಲ್ಲಿ ಸ್ತ್ರೀ ಶಿಕ್ಷಣ ಇವೆರಡನ್ನೂ ಹಿಡಿದುಕೊಂಡು ಅವುಗಳ ಬೆಳವಣಿಗೆಯತ್ತ ದಿಟ್ಟ ನಿಲುವಿಟ್ಟರು. ಅಷ್ಟೇ ಅಲ್ಲ, ಕಲಬುರಗಿಯಲ್ಲಿ ಅತ್ಯಂತ ಯಶಸ್ವಿ ಪೂರ್ಣವಾಗಿ 2 ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಅಧ್ಯಕ್ಷರಾಗಿದ್ದರು ಪೂಜ್ಯ ದೊಡ್ಡಪ್ಪ ಅವರು. ತಮ್ಮ ತನು ಮನ ಧನವನ್ನು ಅರ್ಪಿಸಿದರು ಲಿಂಗಕ್ಕ ಪೂಜ್ಯ ದೊಡ್ಡಪ್ಪ ಅವರು. ಅಂದಿನಿಂದ ಇಂದಿನವರೆಗೂ ಶರಣಬಸವೇಶ್ವರ ಸಂಸ್ಥಾನ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದೆ. ಸರ್ದಾರ್ ಶರಣಗೌಡ ಇನಾಮದಾರ್ ಅಂತ ಸ್ವಾತಂತ್ರ್ಯ ಅಭಿಮಾನಿಗಳು ಕನ್ನಡ ಜ್ಞಾನವನ್ನು ಆಶೀರ್ವದಿಸುತ್ತಾ ಅದನ್ನು ಬೆಳೆಸುತ್ತಿದ್ದಾರೆ. ಆಮೇಲೆ ಲಿಂಗಕ್ಕೆ ದೊಡ್ಡಪ್ಪ ಅವರು ನೆಟ್ಟ ಸಸಿಯನ್ನು ನನ್ನ ಯಜಮಾನರಾದ ಪರಮ ಪೂಜ್ಯ ಶರಣಬಸಪ್ಪ ಅವರು ಹೆಮ್ಮರವಾಗಿ ಬೆಳೆಸಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅದಕ್ಕಾಗಿ ನಾವೆಲ್ಲರೂ ಕನ್ನಡ ಭಾಷೆ, ಸಾಹಿತ್ಯ, ಕನ್ನಡ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಇಂಗ್ಲಿಷ್ ಶಾಲೆಗಳು ತೆರೆದಿರಬಹುದು, ಆದರೆ ಅದು ಇಂದಿನ ಮಕ್ಕಳಿಗೆ ಅನಿವಾರ್ಯವಾಗಿದೆ. ಅದನ್ನು ಕಲಿಯದೆ ಹೋದರೆ ನಮ್ಮ ಮಕ್ಕಳು ವೈಜ್ಞಾನಿಕವಾಗಿ, ತಂತ್ರಜ್ಞಾನವಾಗಿ, ಒಟ್ಟಾರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ದೂರವಾಗಿ ಉಳಿಯುತ್ತಾರೆ ಎಂಬ ಕಾರಣಕ್ಕಾಗಿ ಇಂಗ್ಲಿಷ್ ಕಲಿಯಲು ಅವಕಾಶ ಮಾಡಲಾಗಿದೆ. ಹೀಗೆಂದ ಮೊದಲಿಗೆ ಕನ್ನಡ ಬಿಡಬೇಕು ಎಂದಲ್ಲ. ಎಲ್ಲ ವರ್ಲ್ಡ್ ಏನ್ ನಾಲೆಜ್ ನೀವು ಬೆಳೆಸ್ಕೊಂಡು ಮತ್ತೆ ಕನ್ನಡದಲ್ಲಿ ಬೆಳೆದ್ರೆ ಕನ್ನಡನೂ ಹೆಚ್ಚಿಗೆ ಬೆಳೀತದೆ, ನಿಮ್ ನಾಲೆಜ್ ಬೆಳೀತದೆ. ಅದಕ್ಕೆ ಕನ್ನಡಕ್ಕೆ ಮಹತ್ವ ಕೊಟ್ಟು ನಮಗೆ ಹೃದಯ ಮುಟ್ಟುವಂತ ಭಾಷೆ ಯಾವುದಂದ್ರೆ ಕನ್ನಡ. ನಮ್ಮ ತಾಯಿ ಮಾತು ಕನ್ನಡ, ಮಾತೃಭಾಷೆ ಯಾವುದು? ತಾಯಿ ನಡೆಯೋದು ಕರ್ನಾಟಕ. ಅದಕ್ಕೆ ಕನ್ನಡ ಮುಖಾಂತರ ನಾವು ಮನಸ್ಸು ಮುಟ್ಕೋಬಹುದು. ಅದಕ್ಕೆ ಕನ್ನಡಕ್ಕೂ ಮಹತ್ವ ಕೊಟ್ಟು, ಇವತ್ತು ಇಂಗ್ಲಿಷ್ ಕಲಿಯೋರೆಲ್ಲ ಕನ್ನಡ ಸ್ವಲ್ಪ ಹೀಗೆ ಇರ್ತಾರೆ, ಅದಕ್ಕೂ ಮಹತ್ವ ಕೊಟ್ಟು ಕನ್ನಡ ಚೆನ್ನಾಗಿ ಕಲೀರಿ. ಅದರಿಂದ ನೀವು ಬಹಳ ಬೆಳೀತೀರಿ ಅಂತ ನಾವು ಹೇಳ್ಬೋದು. ಇಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಾ ವೇದಿಕೆಯವರು ಕನ್ನಡ ರಕ್ಷಣೆ ಮಾಡುತ್ತೆ ಎಲ್ಲರನ್ನೂ ಕನ್ನಡ ಭಾಷೆ ಸಂಸ್ಕೃತಿ ಬಿತ್ತರಿಸುವ ಕೆಲಸಕ್ಕೆ ಎಂದಿಗೂ ತೊಡಗಿದ್ದಾರೆ. ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಕಲ್ಯಾಣ ಸಿರಿ ಎನ್ನುವ ಪ್ರಶಸ್ತಿ ಕೂಡ ಇಂದು ಪ್ರದಾನ ಮಾಡಿದ್ದಾರೆ. ಕನ್ನಡ ಭಾಷೆ ಬಗ್ಗೆ, ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅವರಿಗಿರುವ ಕಾಳಜಿ ಎತ್ತಿ ತೋರಿಸಿದ್ದಾರೆ. ಅದಕ್ಕಾಗಿ ಅಧ್ಯಕ್ಷರಾದ ಶ್ರೀ ಸಂದೀಪ್ ಭರಣಿಯವರನ್ನು ಮತ್ತು ಎಲ್ಲ ಪದಾರ್ಥಿಗಳನ್ನು ವಂದಿಸುತ್ತೇನೆ. ಅವರಿಗೂ ಧನ್ಯವಾದ ಮಾಡ್ತೇನೆ. ಅವರಿಗೆಲ್ಲರಿಗೂ ಒಂದು ಜೋರಾಗಿ ಕಪ್ಪಳೆ ತಾವೆಲ್ಲ ಕೊಟ್ಟಬೇಕು. ಜೈ ಭುವನೇಶ್ವರ ತಾಯಿ, ಜೈ ಭಾರತಾಂಬೆ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕಲ್ಯಾಣ ಸಿರಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವಲಿಂಗ್ ಹಳಿಮನಿ, ಸಿಪಿಐ ದಿಲೀಪ್ ಸಾಗರ್, ಮಲ್ಲಿಕಾರ್ಜುನ್ ಖೆಮ್ಜಿ, ಚೇತನ್ ಗಾಂಜಿ, ಸುರೇಶ್ ಬಡಿಗೇರ್, ಎಸ್ಎಂ ಪಾಟೀಲ್ ನರಿಬೋಳ್, ಚಂದ್ರಕಾಂತ್ ಸಂತಪೂರ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ವಿವಿಧ ತಾಲೂಕುಗಳಲ್ಲಿ ಜಂಗಲ್ ಕಟ್ಟಿಂಗ್ ಕಳಪೆ ಮಟ್ಟದ ಕಾಮಗಾರಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಗರದಲ್ಲಿ 3ನೇ ದಿನವೂ ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸಲಾಯಿತು. ನಮ್ಮ ಕರ್ನಾಟಕ ಸೇನೆ ಸಂಘಟನೆಯ ನೇತೃತ್ವದಲ್ಲಿ ನಗರದ ಪಿಡಬ್ಲ್ಯೂಡಿ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಹೋರಾಟಗಾರರು ಲೋಕೋಪಯೋಗಿ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರಾದ ಸುಧೀಂದ್ರ ಈಜೇರಿ ಅವರು, ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ತಾಲೂಕುಗಳಲ್ಲಿ ಜಂಗಲ್ ಕಟ್ಟಿಂಗ್ ಹಾಗೂ ಮೇಂಟೆನೆನ್ಸ್ ಕಾಮಗಾರಿ ಮಾಡದೆ ನೆಪಕ್ಕೆ ಟೆಂಡರ್ ಕರೆದು ನಿಯಮಗಳನ್ನ ಗಾಳಿಗೆ ತೂರಿ ಅಲ್ಪ ಸ್ವಲ್ಪ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳನ್ನ ಹಚ್ಚಿ ಕಂಟಿಗಳನ್ನ ಕಿತ್ತದೆ
ಹಾಗೂ ಮುರುಮ್ ಹಾಕದೆ ನಾಮಕ್ಕೆ ವಾಸ್ತೆ ಎಂಬಂತೆ ಕಾಮಗಾರಿ ಮುಗಿಸಿದ್ದಾರೆ. ಸ್ವೀಕೃತ ಅಲೋಭಾತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಕೂಡಲೇ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು, ಇಲ್ಲವಾದರೆ ಮುಂದೆ ಬರುವ ದಿನಗಳಲ್ಲಿ ರಸ್ತಾ ರೋಕೋ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಕಲಬುರಗಿಯ PWDಯ ಮುಖ್ಯ ಕಚೇರಿಯಲ್ಲಿ 3ನೇ ದಿನದ ಧರಣಿ ಸತ್ಯಾಗ್ರಹದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಧರಣಿ ಸತ್ಯಾಗ್ರಹ ತಾಲೂಕಿನಲ್ಲಿರ್ತಕ್ಕಂಥ ವಿವಿಧ ತಾಲೂಕು ಕಲಬುರಗಿ ಜಿಲ್ಲೆಯ ಸೇಡಂ ಆಗಿರ್ಬೋದು, ಚಿಂಚೋಳ ಆಗಿರ್ಬೋದು, ಜೇವರಿ ಆಗಿರ್ಬೋದು, ವಿವಿಧ ತಾಲೂಕುಗಳಲ್ಲಿ ಜಂಗಲ್ ಕಟ್ಟಿಂಗ್ ಅಂತಕ್ಕಂಥ ಕಾಮಗಾರಿಯನ್ನು ಟೆಂಡರನ್ನು ಕರೆದು ನೆಪ ಮಾತ್ರಕ್ಕೆ GPS ಫೋಟೋಗಳನ್ನು ಹಚ್ಚಿ ಬಿಲ್ಲನ್ನು ತೆಗೆದುಕೊಂಡಿರ್ತಾರೆ. ಅದರ ವಿರುದ್ಧ ನಾವು ನಿರಂತರವಾಗಿ ಇವತ್ತು ನಮ್ಮ ಧರಣಿ ಸತ್ಯಾಗ್ರಹ 3ನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ಈ ಧರಣಿ ಸತ್ಯಾಗ್ರಹಕ್ಕೆ ಮಾನ್ಯ PWDಯ ಸಿ ಅವರು ಬರ್ತೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದರು. ಆದರೆ ಕೂಡ ನಿನ್ನೆ ಬಂದಿಲ್ಲ. ಇವತ್ತು ಬರ್ತೀನಿ ಅಂತೇಳಿ ಬೇರೆ ಅಧಿಕಾರಿಗಳಿಂದ ಹೇಳಿ ಕಳಿಸಿದ್ದಾರೆ. ತಾವುಗಳು ಬಂದು ನಮ್ಮ ಹೋರಾಟ ಸ್ಥಳಕ್ಕೆ ಬಂದು ನಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿದ ಆದಲ್ಲಿ ನಾವು ಹೋರಾಟವನ್ನು ಹಿಂಪಡ್ಕೋತೀವಿ. ಇಲ್ಲ ಅಂದರೆ ನಮ್ಮ ಹೋರಾಟ ತೀವ್ರ ಸ್ವರೂಪದಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೀವಿ. ಈಗಾಗಲೇ AWW ಅವ್ರಿಗೆ ಕಳಿಸಿದ್ರು, ಅವ್ರಿಗೆ ನಾವು ಹೇಳಿ ಕಳಿಸಿದ್ದೀವಿ, ದಯಮಾಡಿ ನಿಮ್ಮ ಮೇಲಾಧಿಕಾರಿಗಳು ಕರೆಸಿ ಅಂತೇಳಿ. ಮೇಲಾಧಿಕಾರಿಗಳು ಬಂದು ನಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದಿಸಬೇಕು ಮತ್ತು ಅವರು ಎನ್ಕ್ವೈರಿಗೆ ಬರಬೇಕು. ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ಹಿರಿಯ ಅಧಿಕಾರಿಗಳು ಬರಲಿ, ತದನಂತರ ಉಳಿದೆಲ್ಲ ಎಲ್ಲ ಅಧಿಕಾರಿಗಳು ಎಲ್ಲ ತಾಲೂಕಿನಲ್ಲಿ ಬಂದು ನಮಗೆ ಒಂದು ವಾರದ ಒಳಗಾಗಿ ಎಲ್ಲೆಲ್ಲಿ ಕಳಪೆ ಆಗಿದೆ ಅಲ್ಲೆಲ್ಲಿ ಯಾರು ಭಾಗಿಯಾಗಿದ್ದ ಅಧಿಕಾರಿ ಮೇಲೆ ಸೂಕ್ತವಾಗಿರ್ತಕ್ಕ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಈ ಮಾಧ್ಯಮದ ಮೂಲಕ ಒತ್ತಾಯನ ಮಾಡ್ತೇನೆ. ಪ್ರತಿಭಟನೆಯಲ್ಲಿ ಮುಖಂಡರಾದ ನಿಂಗಣ್ಣ ದೊಡ್ಮನಿ, ಶಂಕರಗೌಡ ಪಾಟೀಲ್, ಶಿವಕುಮಾರ್ ನಾಸಿ, ಬಸಯ್ಯ ಸ್ವಾಮಿ ಮಾಳಗಿ, ರಾಜು ನಾಯಕ್, ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ ಕಲಬುರಗಿಯಲ್ಲಿ 69ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರ ನೇತೃತ್ವದಲ್ಲಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಹವಾ ಮಲ್ಲಿನಾಥ್ ಮಹಾರಾಜರು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಸುರೇಶ್ ಶರ್ಮಾ ಅವರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಸಮಾರಂಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಭಾಷಣ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಕನ್ನಡ ನಾಡಿನ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಮೂಲಕ ಗಮನ ಸೆಳೆದರು. ಮಧ್ಯಾಹ್ನದ ಶುಭಾಶಯ ಹೇಳುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ನಿಮ್ಮ ಗುರುಗಳಾದಂತ ಅಮನಾಯಕರು ಸ್ವಾಮೀಜಿಯವರಿಗೆ ನನ್ನ ಅರ್ಪಣೆಯನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಮುಂಭಾಗದಲ್ಲಿ ಕುಳಿತಿರುವಂತ ತಂದೆ ತಾಯಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಮುಖ್ಯ ಉದ್ದೇಶವೇನೆಂದರೆ ನಮ್ಮ ಕನ್ನಡ ನಾಡಿನ ನೆಲ, ಜಲ, ಸಂಸ್ಕೃತಿ ಬಗ್ಗೆ ಒಂದೆರಡು ಮಾತನಾಡಲು ಹಮ್ಮಿಕೊಂಡಿದ್ದಾರೆ. ನಾನು ಒಂದೆರಡು ಕನ್ನಡ ಭಾಷೆಯನ್ನು ಮಾತಾಡಲು ಇಚ್ಛಿಸುತ್ತೇನೆ. ಈ ಮನುಷ್ಯನಿಗೆ ಮೊದಲು ಹುಟ್ಟಿದ ಮನುಷ್ಯನಿಗೆ ಬದುಕೇ ದೊಡ್ಡದು ಎಂಬ ಭಾವನೆ ಇದೆ. ಆ ಬದುಕು ಮನುಷ್ಯ ಹುಟ್ಟಿದ ಮೇಲೆ ಮನುಷ್ಯನಿಗೂ ಆ ಭಾಷೆಯೂ ಅಷ್ಟೇ ಮುಖ್ಯ ಎಂದು ಹೇಳಲು ಇಷ್ಟಪಡುತ್ತೇನೆ. ಒಂದು ಮಗು ಹುಟ್ಟಿದ ತಕ್ಷಣ ಒಂದು ಸ್ವಲ್ಪ ದೊಡ್ಡ ಆದರೂ ಕೂಡ ಅವರು ತಂದೆ ತಾಯಿಗಳು ಎಷ್ಟೇ ಸ್ಫೂರ್ತಿ ನೀಡೋರು, ಯಾರೇ
ಬಳಿಕ ಸಮಾರಂಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಶಿಕ್ಷಕರು ಸೇರಿದಂತೆ ಅನೇಕ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಮೇಶ್ ಬಿದರ್ಕರ್, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಣುಕಾ ಹಯಾಳ್ಕರ್, ವೈದ್ಯರಾದ ಡಾ ಬಿಎನ್ ರಾವ್, ನವೀನ್ ಅಲೆಗಾವ್, ಸುಭಾಷ್ ಬನ್ಪಟ್ಟಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ ಹೊಂದಲು ಶಿಕ್ಷಣ ಬಹುಮುಖ್ಯವಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಅನು ಅಕ್ಕ ಸುದ್ದಿಗೋಷ್ಠಿ. ಪತ್ರಕರ್ತ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ನಿಧನಕ್ಕೆ ಕಂಬನಿ ಮಿಡಿದ ಪತ್ರಕರ್ತರ ಸಂಘ. ನವೆಂಬರ್ 30ರಂದು ಪ್ರೊಫೆಸರ್ ಮಲ್ಲೇಶ್ ಸಜ್ಜನ್ ನೆನಪಿನ ದಿನ ಕಾರ್ಯಕ್ರಮ ಆಯೋಜನೆ. ಅದ್ದೂರಿಯಾಗಿ ಜರುಗಿದ ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಜಂಗಲ್ ಕಟ್ಟಿಂಗ್ ನೆಪದಲ್ಲಿ ಅಧಿಕಾರಿಗಳಿಂದ ಹಣ ಲೂಟಿ, ಮುಂದುವರೆದ ಧರಣಿ ಸತ್ಯಾಗ್ರಹ. ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ 69ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.